Nakaka may na tungwan hindi na ilong galando kaya ko sa tikilagarta. Ulit to chinya nala ko da mara nuri bike wa patro ko ida 24 ಕಾರ್ 15382 ಬೆಳ್ಳಿ 285 ಅಂತ ಹೇಳ್ತಾ ಇದ್ದಾರೆ. ಪಕ್ಕದಕ್ಕೇನು ಹೋಗ್ಬೇಡಿ. ಪಿಕ್ಚರ್ಸ್ ಮಾರ್ಕೆಟ್ ಅಲ್ಲಿ 2,68,000 ರೂಪಾಯಿ 95 22 ಕಚ್ಚಾ ತೈಲ 104 ಮಿರಿಗೆ 262 ಪಾಯಿಂಟ್ ಇವಾಗ. ಬ್ಯಾಂಕ್ ನಿಫ್ಟಿ ಸುಮಾರು 600 ಪಾಯಿಂಟ್ಲು. ಆಟೋ ಇಂಡೆಕ್ಸ್ ಬೆಳಗ್ಗೆ -1.6, LLT 0.2, ಫಾರ್ಮಾ 0.6, ಎಕ್ಸ್ಎನ್ಸಿಜಿ 0.1, ಮೆಟಲ್ 0.7. ಬಡಗಲ್ ನೋಡೋದ್ವಿ ಅಂತಂದ್ರೆ ಪಕಾರ್ಕಿ ರಿಜಿಸ್ಗೆ ಒಂದೇ ಇವತ್ತು ಜ್ಯೋತಿ ಲ್ಯಾಬ್ಸ್ ನಮ್ಮ ಪಟ ಇಲ್ಲಿ ಸೊಸೈಟಿ ಇಲ್ಲ, ನಾವು ಕನ್ಸಿಡರ್ ಮಾಡಿಲ್ಲ. ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಈಗ ಅರ್ಥ ಆಗಿರುತ್ತೆ. 11% ಬಿದ್ದಿದೆ. ಲಲ್ಯಾಂಗ್ ಜುವೆಲ್ಸ್ 9.2% ಆಗಿ ಬಿದ್ದಿದೆ. ಅಲ್ಲದೆ ಟೈಟನ್ 7.2% ಬಿದ್ದಿದೆ. ಜಲತಗಲೋ ಮೇಲೂ 5.5% ಬಿದ್ದಿದೆ. ತಮಿಳುನಾಡು ಮರ್ಕೆಂಟೈಲ್ ಲ್ಯಾಂಡ್ಸ್ಗೂ 5.5% ಬಿದ್ದಿದೆ. ರೇಸ್ ನೆಟ್ವರ್ಕ್ 20% ಏರಿದ್ರಿಂದ 5% ಬಿದ್ದಿದೆ. ಟಾಟಾ ಕಮರ್ಷಿಯಲ್ ವೆಹಿಕಲ್ 3.4 ಬಿದ್ದಿದೆ. ಇಂಡಸ್ಇಂಡ್ ಬ್ಯಾಂಕು 3% ಬಿದ್ದಿದೆ. ಮುತ್ತೂಟ್ ಫೈನಾನ್ಸ್ 3% ಬಿದ್ದಿದೆ. ಮಲಪ್ಪುರಂ 3% ಬಿದ್ದಿದೆ. ಐಸಿಐಸಿಐ ಬ್ಯಾಂಕ್ 2.5% ಬಿದ್ದಿದೆ. M&M 2.3% ಬಿದ್ದಿದೆ. ಪ್ಯಾಸೆಂಜರ್ ಅನಿತಲ್ಲೂ -3%. ಒಂದೇ ರಂಗು ಏರಿಲ್ಕು ಟಾಟಾ ಕನ್ಸ್ಯೂಮರ್ 3.2 ರೋಸ್ಲಿ ಲ್ಯಾವೇಸ್ ಯಾಕೆ ಮುಟ್ಟೆ ಅಂತಂದ್ರೆ ಎಂಕಲ್ ಈ ಕಲ್ ಅನ್ನುವಂತ ಸೂಪ್ ಎಲ್ಲ ಐತೆ ಮಾಡೋ ತರ ಕಾಣ್ತಾ ಇಲ್ಲ. ಇರೋತಿ ತರ ಎಲ್ಲ ಕುರ್ದು ನೋಡ್ಬಿಟ್ಟಿದ್ದಾರೆ. ಅವರಿಗೆ ಏನು ಮ್ಯಾನೇಜ್ಮೆಂಟ್ ಇನ್ನು ಮಾತಾಡುತ್ತೆ ಒಂದು ಕಾಣ್ತಾ ಇಲ್ಲ. ಅದರಿಂದ ಮಾಡಲ್ಲ ಅಂತ ಅನ್ನೋದ್ರಿಂದ ಮೇ 21 ಏಪ್ರಿಲ್ ಇರೋದಿಲ್ಲ. ಇದು ಮಿಸ್ಟರ್ ವೈಟ್ ಎನ್ಕೊಂಡು ಲೈಫ್ ಲಾಂಗ್ ರಿಲೇಶನ್ಶಿಪ್ ಅದ್ರ ಬಾರಗೋಲು ಇದರಿಂದ ದುಡ್ಡೇ ಏಟೇನು ಇಲ್ಲ. ಅದರಿಂದ ಮಾರ್ಕೆಟ್ ಅದನ್ನ ಭಯಂಕರವಾಗಿ ಪನಿಷ್ ಮಾಡಿದೆ. 400 ಕೋಟಿ ಏಪ್ರಿಲ್ ಟರ್ನ್ ಓವರ್ 1 ವರ್ಷಕ್ಕೆ ಆ ಟರ್ನ್ ಓವರು ಕಾಣೆ ಆಗಿಬಿಡುತ್ತೆ. ವಿಶ್ವಾಕ್ಷಿಂಗೆ ಇವ್ರಿಗೆ ಡೆವಲಪ್ ಬ್ರ್ಯಾಂಡು ಲೆಕ್ಸೋ ಅಂತ ಇದ್ರ ಬ್ರ್ಯಾಂಡ್ ಡೆವಲಪ್ ಮಾಡ್ತಾ ಇದ್ದಾರೆ. ಆದರೆ ಎಕ್ಸೋ ಅಷ್ಟೊಂದಿದ್ದಾಗ ಏನು ಬಂದಿಲ್ಲ. ಇದರಿಂದಾನೇ ಅದು 11% ಬಿದ್ದಿದೆ. ಇದಾದ್ಮೇಲೆ ಚಿನ್ನ ದಬ್ಬಾಕೋದು ಅನ್ನೋದನ್ನ ನೋಡೋಣ. ಚಿನ್ನ ದಬ್ಬಾಕೊಂಡಿಲ್ಲ, ಚಿನ್ನದ ಸ್ಟಾಕ್ಸ್ ದಬ್ಬಾಕೊಂಡಿಲ್ಲ. ಯಾಕೆ ದಬ್ಬಾಕೊಂಡು, ಯಾಕೆ ತಲೆ ಹಸಿರು ಸೆಲ್ಲಿಲ್ಲ, ಯಾಕೆ ಎಲ್ಲಾ ಸ್ಟಾಕ್ಸ್ ಇಲ್ಲಿ ಬಿಟ್ಟಿದೆ ಅಂತಂದ್ರೆ ಇದು ನಮ್ಮ ಜಿಯ ಕೆಲಸನೇ. ಇವೆ ನಿನ್ನೆ ಹೈದರಾಬಾದ್ಗೆ ಹೋದ್ರು, ಲೂಫ್ಲಿಲ್ ಜ್ಞಾಪಕ ಬಂದ್ಬಿಡ್ತು. ನಾನು ಹೋಗಬಾರ್ದು ಅಂತ ಹೇಳಿದ್ದಾರೆ. ಮಾನ್ಮಿಯಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ವೆರಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ, ಚಿನ್ನ ಹುಷಾರ್ ಅಂತ ಬರೆಯೋಲ್ಲೇ. ನಾವಾದ ಮೇದೆಲ್ಲ ಏನ್ ಹೇಳಿದ್ರಿ, ಅಡ್ವೈಸ್ ನ ಚಲೆ ಮಾತಾಡ್ತಾ ಇದ್ದಾರೆ. ಜಿ ಹೇಳಿ ಅಂತ ಹೇಳ್ರಿ. ಚಿನ್ನ ಹುಷಾರ್ 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 ಅಂದ್ರೆ ಈಗ ಜಿ ಹೇಳ ಇದ್ದಾರೆ. ಅಂದ್ರೆ ಜಿ ಏನ್ ಹೇಳಿದರೆ ಚಿನ್ನ ಬ್ಯಾಡ್ ಥಿಂಗ್ ಊರ ಇರಿ ಇರಕ್ಕೆ. ಯಾಕೆಂತಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಅದರಿಂದ ಚಿನ್ನದ ಒಂದ್ ಕಡೆ ಇದನ್ನ ಮಾಡಕ್ ಆಗಲ್ಲ. ಒಂದು ವರ್ಷಕ್ಕೆ ಚಿನ್ನನ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನ ಯಾಕೆ ಚಿನ್ನನ ತಗೋತಾರೆ? ನಿಮ್ಗೆ ರಿಯಾಳು ಬಡ್ಡಿಯನ್ನ ಬ್ಯಾಂಕ್ ಅಲ್ಲಿ ಕೊಟ್ರೆ ಏನೋ ಯಾಕೆ ಟ್ರೆಂಡ್ ತಗೋತಾರೆ? ನೀವು ಲಡ್ಲಿನ ಸರಿಯಾಗಿ ಕೊಡ್ತಾ ಇಲ್ಲ, ಕ್ಯಾಪಿಟಲ್ ರಿಟರ್ನ್ ಆಗ್ತಾ ಇಲ್ಲ. ಅದರಿಂದ ಇನ್ವೆಸ್ಟರ್ ಕೂಡ ಸೇರಿ ತಗೋತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ನನ್ನ ಹತ್ರ ದುಡ್ಡಿಲ್ಲ, ಫಾರಿನ್ ಎಕ್ಸ್ಚೇಂಜ್ ದುಡ್ಡಿಲ್ಲ ಅಂತ, ಅದರಿಂದ ಚಿನ್ನನ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನ ಚಿನ್ನನ ತಗೋತಾರೆ. ಮುಂದಿನ ಸ್ಟೆಪ್ ಏನ್ ಮಾಡ್ತಾರೆ, ಮೇಲೆ ಟ್ಯಾಕ್ಸ್ ನ ಏರಿಸ್ತಾರೆ. ಚಿನ್ನಕರಿ ಕ್ಯಾಟ್ಗೆ ಏರಿಸಿದ್ರೆ ಏನಾಗುತ್ತೆ, ಅಸ್ಮದಿಂಗೂ ಇಂಪ್ರೀಸ್ ಆಗುತ್ತೆ. ಅವು ಇಲ್ಬೇನೆ ಮುಂದಿನ ಅದನ್ನು ದಾಟೋಗ್ರಿ ಅಂತಂದ್ರೆ ಯಾರೇನ ಚಿನ್ನ ಇಟ್ಟಿದ್ದೀರೋ ಚಿನ್ನನ ಕೊಡಿ ಅಂತ ಹುಡರ್ ಸಾಧ್ಯತೆಗಳಿವೆ. ಹೇಳ್ಬಾರೆ ಅಂತ ನಾನು ಹೇಳ್ತಾ ಇಲ್ಲ, ಸಾಧ್ಯಗೋಸ್ಕರ ಇದೆ ಅಂತ ನಾನು ಹೇಳ್ವಾಳ್ದೀನಿ. ಒಂದೆಲ್ಲ ಚೈಲ್ ಓಲ್ಡ್ ಬ್ರೀಫ್ ಎಲೆಕ್ಷನಲ್ ಬೋರ್ಡು ಈ ತರ ಇದ್ರಲ್ಲಿ ಕೈಯಬಹುದು. ಆಲ್ರೆಡಿ ಈ ಒಂದು ಟ್ರಯಲ್ ಬಂದಿನಲ್ಲಿ ಅರ್ಧ ಪ್ರೊಡ್ಯೂಸರ್ ಅಂತ ಹೇಳಿರೋದು ಇರೇನೆ. ಆಮೇಲೆ ಜನರು ಮಾರೋರನ್ನ ನೋಡಿ ಭಯ ಪಟ್ಟಿದ್ದಾರೆ. ಅದರಿಂದ ನಿಮ್ಮ ಚಿನ್ನ ನೀವು ಕ್ಯಾನ್ಸಲ್ ಇಲ್ಲ ಹೇಳಿ ಮಾಡ್ಕೊಳ್ಳಿ. ಅದರಿಂದ ಮಾಡ್ತಾ ಇದ್ದಾರೆ. ಇದರಿಂದ ಟೈಟ್ ಸೆನೆಕೋಲ್ ಗೋಲ್ಡ್, ಇದು ದಂಗಲೇಲು, ಕಲ್ಯಾಣ್ ಜ್ಯುವೆಲ್ಲರ್ಸ್ ಎಲ್ಲಾನು ಮಲಗ್ಬಿಟ್ಟಿದೆ. ಸ್ಟೇನ್ಲೆಸ್ ಜನರ ಮಾಡಿನ ತಗೊಳ್ಳೋದಿಲ್ಲ. ಅದರಿಂದ ಏಜ್ ಗ್ರೋತ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಚಿನ್ನದ ಅಂತ ಬಿದ್ದಿದೆ. ಚಿನ್ನ ತಗೋತಾರ ಇಲ್ವಾ ಅನ್ನೋದನ್ನ ನೀವೇ ರಿಸೈಡ್ ಮಾಡ್ಕೊಳ್ಳಿ. ಗಾರ್ಡನ್ ಯೂಸ್ ಮಾಡಿ ತುಂಬಾ ಸುತ್ತಬೇಡಿ, ಆರ್ ಲೈಕ್ ಯೂಸ್ ಮಾಡಿ ಸುತ್ತಾಡಬೇಡಿ. ಪೆಟ್ರೋಲ್ ಡೀಸೆಲ್ ಖರ್ಚು ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಖರ್ಚು ಮಾಡಬೇಡಿ. ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳ್ತಾರೆ. ಅವಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಇವಿ ವೆಹಿಕಲ್ಸ್ ಆಗಿ ಯೂಸ್ ಮಾಡಿ, ಪೆಟ್ರೋಲ್ ಡೀಸೆಲ್ ತುಂಬಾ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ತಿರ್ಗಾ ಏರಿಯೋ ಎಲೆಕ್ಟ್ರಿಸಿಟಿಗಳೆಲ್ಲ ಒಳ್ಳೆ ಇಳು ಬರುತ್ತೆ. ಇಲ್ಲ ಅಂದ್ರೆ ಗ್ಯಾಸ್ ಬೆಳೆಸ್ಕು. ಸೊ ಇದ್ರು ಕೂಡ ಅವ್ರು ಅದನ್ನ ಹೇಳ್ತಾ ಇದ್ದಾರೆ.
ಹೊರಗಡೆ ಒಳ್ಳೆ ತುಂಬ ಊಟ ಮಾಡಬೇಡಿ ಅಂದರೆ ಹೇಳ್ದೇ ಹೇಳ್ತಾ ಇದ್ದಾರೆ. ಅಂದರೆ ಹೊರಗಡೆ ಹೋಗಿ ಊಟ ಮಾಡಬೇಡಿ, ಗ್ಯಾಸ್ ಸಿಲಿಂಡರ್ನ ಲೋಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೊರದೇಶಕ್ಕೆ ಹೋಗಬೇಡಿ, ಹೊರದೇಶಕ್ಕೆ ಹೊರಗಡೆ ಆಳ ಖರ್ಚಾಗತ್ತೆ. ಡೆಸ್ಟಿನೇಷನ್ ಶ್ರೀಗಳ್ತಾ ಇಂಡಿಯಾಗೆ ಹೊರಗಡೆ ಮರಳೆ ಮಾಡಬೇಡಿ ಅಂತ ಅನಿಸೆ ಹೇಳಿದ್ರು. ಈಗ ಸಾಧು ಹೇಳ್ತಾ ಇದ್ದಾರೆ. ಇದರ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ ಡಾಲರ್ ಇಂಡಿಯಾ ಕಡಿಮೆ ಇದೆ, ಅದನ್ನ ಅವರೇ ಹೇಳ್ತಾ ಇದ್ದಾರೆ. ನಾವೆಲ್ಲನೇ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಬಿಲೀಫ್ ಇದ್ರೇನೆ ಈ ರೀತಿ ಎಲ್ಲ ಹೇಳಿದ್ರೆ ಜನ ಕೇಳೋದಿಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡಬೇಕು. ನಾಳೆ ಫಾರಿನ್ ಗೂಡ್ಸ್ನ ಇಂಪೋರ್ಟ್ ಮಾಡೋದಕ್ಕೆ ಇನ್ಸೆಂಟಿವ್ಸ್ನ ಕೊಡಬೇಕು. ಅದು ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇನ್ಸೆಂಟಿವ್ ಕೊಡಬೇಕು. ಅದೆಲ್ಲ ಮಾಡದೇ ಇರೋವರೆಗೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೊ ಇದೇನೇ ಮೇನ್ ಇಲ್ಲ ಏನು ಹೇಳಿದ್ದಾರೆ ಅಂತಂದ್ರೆ ಸ್ವಲ್ಪ ಯಾರೇನೇನು ಬೇಕಾದ್ರೆ ಕೊಡೋ ಜನ ಕೊಟ್ಬಣ್ಣಿ ಆದ್ರೆ ಡಿಸ್ಮ್ಯಾಂಟ್ಲೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ಏನು ಹೇಳ್ತಾರೆ ಅಂತಂದ್ರೆ ಇದೆಲ್ಲ ಅಸೆಪ್ಟೇಬಲ್ ಅಲ್ಲ, ಇದರ ಆಡೋಣ ಅನ್ನೋ ಥರದೇ ಹೇಳ್ತಾ ಇದ್ದಾರೆ. ಮೈ ಹೋಮ್ಸಲ್ಲಿ ತಾಳ್ಮೆಗೆ ತಿರ್ಗಾ ಏನು ಮಾಡೋದಿಲ್ಲ. ರವಿನರ್ ಒಂದು ಮಾತುಕತೆ ಮಾಡೋಣ ಅಂತ ಟ್ರಂಪ್ ಹೇಳೋದ್ರಲ್ಲಿ ಬಗೆಹೇಳೋದ್ರಿಂದ ನಾವು ಕಾಯ್ತಾ ಇರಬೇಕು. ಹೊರಗಡೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೆಟ್ರೋಲಿಯಂ ಕಂಪನಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು 1 million ಫಾಲೋಯಿಂಗ್ ಸಪ್ಲೈಸ್ ಕಾಣದೆ ಹೋಗ್ಬಿಟ್ಟಿದೆ. ಸೊ ಅಲ್ಲಿ 3 ಸಿಂಗಲಲ್ಲಿ 1 million ಬ್ಯಾರಲ್ಸ್ ಆಣದೆ ಹೋಗ್ಬಿಟ್ಟಿದೆ. ಹಂಗಂದ್ರೆ ವರ್ಲ್ಡ್ಸ್ ಯಾವುದೇ 800 ಕೋಟಿ ಬ್ಯಾರಲ್ ಕಾನೂಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಶಾರ್ಟೇಜ್ ಆಗುತ್ತೆ, ಇನ್ವೆಂಟ್ರಿ ಟೈಟನ್ ಆಗುತ್ತೆ. ಅದರಿಂದ ಇನ್ನೂ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತೆ. ಸಾಗ ಎಣ್ಣೆ ಇಲ್ಲ ಅಂತಂದ್ರೆ ಬೆಲೆ ಏರುತ್ತೆ, ಒಬ್ಬರಾದಿನ ಬೆಲೆ ಏಸಾನೇ ಇರುತ್ತೆ. ನಮ್ಮ ಊರಲ್ಲಿ ಈಗ ಲಾಭ ಬಲಿನೂ ಕೊಡ್ತಾ ಇದೆ. ಈಗ ಇನ್ನು ಕೂಡ ಜಾಸ್ತಿ ಆಗೋದಕ್ಕೆ ಸಾಧ್ಯತೆಗಳಿದ್ದಾವೆ. ಬ್ರಿಟಾನಿಯಾ ಎಕ್ಸ್ಪೋರ್ಟ್ ಮ್ಯಾನುಫ್ಯಾಕ್ಚರಿಂಗ್ ತಿರ್ಗಾ ಇಂಡಿಯಾಗೆ ತಗೊಂಡು ಬಂದ್ಬಿಟ್ಟಿದ್ದಾರೆ. ಇದಕ್ಕೂ ಮುಂಚೆ ಒಮಾನಿಂದ ಹೋಗ್ತಾ ಇದ್ವು. ಒಮಾನಲ್ಲಿ ನೋಡಿದಾಗ ಜವಳ ಎಲ್ಲ ಆದ್ಮೇಲೆ ಇಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ಟ್ಯಾಕ್ಸಿಂಗ್ ಆಪರೇಷನಲ್ ಪ್ರೆಷರ್ ಇದ್ದು ಬೆಲೆ ಕೂಡ ಏರಿದೆ. ಸೊ ಎಫೆನ್ಸ್ಗಳು ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ಬೆಲೆ ಏರಿಕೆಗಳು ಮಾಡಿದ್ದಾರೆ. ಅದೇ ಸಮಯದಲ್ಲಿ ಈ ಪ್ಯಾಕೇಜ್ ಸೈಲ್ನ ಕೂಡ ಕಡಿಮೆ ಮಾಡಲಿದ್ದಾರೆ. ರಬ್ಬರ್ ಗೋಲ್ ಹೊಡೆದು ಬೆಲೆ ಮಾಡಿ ಇರ್ತಿದ್ದಾರೆ. ರೈಸ್ ಕನ್ಸ್ಯೂಮರ್ ಬ್ರಿಟಾನಿಯಾ ಸಹಾಯಿಗೋ ಅನ್ನೋ ಈ ಟಾಟಾ ಕುಟುಂಬದಲ್ಲಿ ಬಾಕ್ಸಿಂಗ್ ಕಂಟಿನ್ಯೂ ಆಗ್ತಾ ನೋಡ್ಬಾರ್ದ ಏನ್ ಹೇಳಿದ್ದಾರೆ ಅಂದ್ರೆ ವಿಜಯ್ ರುಂಗು ವೇಣುಧರಿ ನಿವಾಸನ್ ನಡುವಳಿ ಇರೋದು ಬೇಡ, ಟಾಟಾ ಎಜುಕೇಶನ್ ಟ್ರಸ್ಟ್ಗಿಂದ ಅವರು ನೆಗೋದಕ್ಕೆ ದಾರಿ ಮಾಡಿದ್ದಾರೆ. ಹೌಸ್ ರಿವೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ನೈಟ್ ಅಂದು ಫ್ರಾಗ್ ಪ್ರಾಫಿಟ್ ಮೋಸ್ಟ್ 5% ಗ್ರೋ ಆಗಿ ಸ್ಟ್ರಾಂಗ್ ಡಿಮ್ಯಾಂಡ್. ಇದೇ ಸಮಯದಲ್ಲಿ ಗೋಲ್ಡ್ ಬಹು ನಾಯಕರು ಹೇಳಿದ್ದಾರೆ ಏರಿಲ್ಲ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಗೋಲ್ಡ್ ಪಾಯಿಂಟ್ ತುಂಬಾ ಜಾಗೃತಿ ಮಾಡ್ತಾ ಇರೋದ್ರಿಂದ ಮಾಧ್ಯಮ ಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೇ ಪ್ರಾಫಿಟ್ ರಸ್ಬಲ್ ಆಗಿವೆ. ಯಾಕೆಂತಂದ್ರೆ ಈ ವೆಡ್ಡಿಂಗ್ ಡಿಮ್ಯಾಂಡ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಟಾಟಾ ಕನ್ಸ್ಯೂಮರ್ ಪ್ರಾಫಿಟ್ 22% ಏರಿದೆ, ಅದೇ ಗ್ರೋತ್ ಆಗಿದೆ. ಆ ಒಂದು ಹೊಸ ಕಾರ್ನ ಲಾಂಚ್ ಮಾಡಿದ್ದಾರೆ. ಇದು ಟಾಟಾ ನೆಕ್ಸಾನ್ ಏನಿದೆ ಇವು ಜೋಡೆ 2 ವರ್ಷಗಳಿಗೆ ಕಾರ್ಯ ಮಾಡಿದ್ದಾರೆ. ಏನೋ ಮೋಟಾರ್ ಕಾರ್ ಓಡಾಡ್ತಾ ಇದ್ದಾರೆ ಅಂತಂದ್ರೆ 1500 ಕೊಡೋದಿನ ಹಾಕಿ ಅವರೇ ಇವಿ ಟ್ರಾನ್ಸಿಷನ್ ಮಾಡ್ತಾ ಇದ್ದಾರೆ. ಎರುಗನ್ ಕೂಡ ಅವ್ರದೇನೆ, ಬೇರೆನೂ ಅವರೇ ಓನ್ ಮಾಡ್ತಾ ಇದ್ದಾರೆ. ದೈವ ಇದು ನೆಟ್ ಪ್ರಾಫಿಟ್ 22% ಬೆಳೆದಿದೆ. Q4 ರಿಸಲ್ಟ್ ಅವರಿಗೆ ಇದು ಕಾಣ್ತಾ ಇದೆ. ಮಾರುತಿ ಸುಜುಕಿ ಅಫೋರ್ಡಬಲ್ ಎಲೆಕ್ಟ್ರಿಕ್ MP ವೆಹಿಕಲ್ ₹100 9 ಜನ ಪುರಗಳ ರೀತಿ ಗಾಡಿನ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲೇ ವಾದಿದ್ದೆ ನೋಡ್ಲಿ ಇಂಡಿಯಾ ಯುರೋಪಿಯನ್ ಐಡಿ ಹೇಗೆ ಪೇಮೆಂಟ್ ಮಾಡ್ತಾರೆ ಬೆಳೇರಿ ಬಿಡಿ ಈ ಚಾರ್ಜಿಂಗ್ ಸೆಷನ್ ಮಾಡೋಣ ಅಂತ ಗೌರ್ಮೆಂಟ್ ಹೇಳ್ಬೇಡ ಇಡೋಣ. ಅಲ್ಲಿ ಆಲ್ರೆಡಿ ಮಾನಿಟರ್ ಇಷ್ಟು ದೊಡ್ಡದಾಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇದು ಲಕ್ಸುರಿಯಸ್ ಕೊಡಚು ಕರಪ್ಷನ್ ಎಲ್ಲಾನು ನಿರಂತರ ಮುಗ್ತಾ ಇದೆ. ಸೌತ್ ಇಂಡಿಯನ್ ಬ್ಯಾಂಕು 2027 ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತಂದ್ರೆ CSC ಬ್ಯಾಂಕ್ ನಡೆದಂತ ವರ್ಗರಾರ್ಲು ಬ್ಯಾಂಕಿಂಗ್ ಹೇಳ್ತಾ ಇದೆ. SBI ರಿಸಲ್ಟ್ಸ್ ಚೆನ್ನಾಗಲ್ಲ. ಸೊ ತುಂಬಾ ಮೋಸ ಆಗಿದ್ದಿಲ್ಲ. ಈ ರೀತಿ ಬ್ಯಾಂಕ್ ಏಟು ಆಮೇಲೆ ರೋನ್ ಕಂಪನಿ ಲಾಸಸ್ ಜಾಸ್ತಿ ಲಾಸ್ ಇದೆ ಹೌದು. ಯಾಕೆಂತಂದ್ರೆ ಅವಾಗ ಇನ್ಸ್ಟಾರೆಂಟ್ ಅಂತ ಅನ್ನೋದು ಪ್ರಾಫಿಟ್ ಇಲ್ಲ, ಪ್ರಾಫಿಟಬಲ್ ಅಲ್ಲ, ನಷ್ಟದಲ್ಲಿದೆ. ಸೊ ಈ ಕಾಲ ಒಳ್ಳೆ ಪ್ರಾಫಿಟ್ 9% ಕಡಿಮೆ ಆಗಿದೆ. ಕ್ವಾರ್ಟರ್ ಒಳಗೆ ಬಂದಿದೆ. ಅದರ ಮೇಲೆ ಕೂಡ 10% ಕಡಿಮೆ ಆಗಿಲ್ಲ. ನಾನು ಅಲ್ಲೇ ಯೆಸ್ ಬ್ಯಾಂಕು ಭಯಂಕರವಾದ ಏಟ್ ತಿಂದಿದೆ.
ಬಂದದ್ದು ಎಲ್ಲ ಡಿವಿಡೆಂಟ್ ಆಗಿ ಕೊಟ್ಟಿದ್ದಾರೆ. 4 ರೂಪಾಯಿ 20 ಪೈಸೆ ಡಿವಿಡೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದೇನು 2 ದಿನ ಸಿಜ್ಜಿ ಇವಂದು ತುಂಬಾ ಇಂಪಾರ್ಟೆಂಟ್ ಹೊರರಿ ನೀವು ಕಟ್ರಾಸಿಯ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡಿರ್ಬೋದು. ಚೀಪ್ ಆಗಿರೋ ಸ್ಟಾಪ್ ಮನಿ ಕನ್ಸಿಡರ್ ಮಾಡಿರ್ಬೋದು. ಕಡೆಯಿಂದ ನಿಮ್ಗೆ ಇದು ಒಳ್ಳೆ ಕಡೆ ಎಕ್ಸಾಮ್ ಮಾಡಿರ್ತೀರಾ ಅಂತ ನೋಡೋವಾಗ ಗೋಲ್ಡ್ನೆಲ್ಲ ಬೋಲ್ಡ್ ನಡುತ್ರೆ ನಿಮ್ಗೆ ಬೇರೆ ಯಾವುದೇ ದಾರಿ ಒಳ್ಳಿದ ಅಂಬಿಡಿ ಗೋಲ್ಡೇನೆ ನಮಗೆ ಇನ್ಫ್ಲೇಷನ್ಗೆ ಅಗೇನ್ಸ್ಟ್ ಆಗಿ ಹಿಡಿದು ಹೌದು ಕೋರುದ್ಯವಾಗ ಗೋಲ್ಡ್ನ ತಗೋತಾರೆ ಹಿಡಿಯೋಗಳು ಈ ವಿಡಿಯೋನ ರೆಡಿ ಇಷ್ಟಾಗಲ್ಗ್ರೆ ವಿಡಿಯೋನ ಅಪ್ಲೋಡ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪರದೇಶನ್ ರಚಿಕೊಂಡು ಈ ವಿಡಿಯೋನ ಸಾಧ್ಯ ಆದ್ರೆ ನಮ್ಮ ಸಂಬಂಧಿಕರಿಗೂ ಗೋಲ್ಡ್ ಅವ್ರಿಗೂ ನೋಡೋಲಿಕ್ಕೆ ಹೇಳುವ ಧನ್ಯವಾದ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಬಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.